ಗುಡ್ ಮಾರ್ನಿಂಗ್. ಇವತ್ತು 2ನೇ ದಿನ ವರ್ಕಲಾದಲ್ಲಿ. ಸೊ ಬೆಳಗ್ಗೆ ನಾವು ಬೀಚಲ್ಲಿ ಸ್ನಾನ ಮಾಡೋಕ್ಕೆ ಬರ್ತಾ ಇದ್ದೀವಿ. ಸೊ ನೆನ್ನೆ ರಾತ್ರಿ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ ಬ್ಲ್ಯಾಕ್ ಸ್ಯಾಂಡ್ ಬೀಚ್, ಅಲ್ಲಿಗೆ ಬಂದಿದ್ದೀವಿ. ಈಗ ಒಂದು ರೌಂಡ್ ಸ್ನಾನ ಮಾಡಿ ಆಮೇಲೆ ಬೀಚ್ ಹಾಪಿಂಗ್ ಶುರು ಮಾಡ್ತೀವಿ. ಸ್ನಾನ ನಂಗೆ ಗೊತ್ತಿಲ್ಲ ಇವನು ಮಾಡ್ತಾನೋ ಇಲ್ಲ, ನಾನು ಆಟ ಆಡ್ಕೊಂಡು ಈ ಕಡೆ ಬರ್ತೀವಿ, ಆಮೇಲೆ ಮತ್ತೆ ಫ್ರೆಶ್ ಆಗ್ತೀವಿ. ಆಮೇಲೆ ಬೀಚಲ್ಲಿ ಸ್ನಾನ ಮಾಡ್ತೀವಿ ಅಂತ ಹೇಳಿದ್ದು. ಓಕೆ, ಮಾಡ್ಕೊಂಡು ಆಮೇಲೆ ಬೀಚಲ್ಲಿ ಸ್ನಾನ ಮಾಡ್ತಾರಂತ. ಓಕೆ, ಫೈನಲಿ ನಾವಿರೋ ಜಾಗದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಸಿಕ್ಕಿದೆ. ಅದೇ ನಮಗೆ ಖುಷಿ. ಸೊ ಇಡಿಯಪ್ಪಂ ಹಾಗೂ ಅಪ್ಪಂ ಹೆಂಗಿದೆ ಮೇಡಮ್? ಉತ್ತಪ್ಪಮ್ಮು ಚೆನ್ನಾಗಿದೆ. ಓಕೆ ಓಕೆ. ಇಡಿಯಪ್ಪಮ್ಮು, ಅಪ್ಪಮ್ಮು, ದೋಸೆ ಮತ್ತು ಪೂರಿ 2 ಟೀ ಕುಡಿದ್ಮೇಲೂ ನಮ್ಮ ಬಿಲ್ಲು ಬರೀ 270 ರೂಪಾಯಿ ಅಷ್ಟೇ. ಸೊ ಇನ್ಮೇಲೆ ಫಿಕ್ಸು ಇನ್ನು 1.5 ದಿನ. rupees one ticket. What is the amount price? Like one body. Okay. ಒಂದು ಹಾಕಿ ತಗೋ, 100 ರೂಪಾಯಿ. ಲಾಟ್ರಿ ಟಿಕೆಟ್ ತಗೊಂತ ಇದ್ದಾಳೆ. ಕೋಟಾಧಿಪತಿ ಆಗೋ ಚಾನ್ಸಸ್ ಎಲ್ಲ ಇದೆ. ಇಲ್ಲಿ ನಮ್ಮ ಮುಂದೆ ದೇವರಿದ್ದಾರೆ, ಮುಂದೆ ಎಲ್ಲ ಕಡೆ ದೇವರಿದ್ದಾರೆ. ದೇವ್ರ ಹತ್ರ ಬೇಡ್ಕೊಂಡು 4 ಟಿಕೆಟ್ ತಗೊಂಡಿದ್ದೀವಿ. ಒಂದು 10 ಲಕ್ಷ 1 ಕೋಟಿ ಬರಲಿ ಅಂತ ದೇವ್ರ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದ ಇದ್ರೆ ನಮಗೆ ಆಗತ್ತೆ. ಪ್ರೀತಿ ಹಾರೈಕೆ ಬೇಡ, ಕಾಸ್ಬೇಕು. ನೀರೇನೋ ಒಂಥರ ಕಲರ್ ಇದೆ. ಎಲ್ಲೇ ಅದು ಕಲರ್ ಏನೆಲ್ಲ, ಅದು ಆಯುರ್ವೇದಿಕ್ ವಾಟರು. ಇಮ್ಯುನಿಟಿ ಜಾಸ್ತಿ ಆಗಲಿ ಅಂತ ಕೊಟ್ಟಿರ್ತಾರೆ. ಚೆಲ್ಲಕ್ಕೆ ಹೋಗಿದ್ಲು. ವಾಟ್ ಡು ಯು ಆ್ಯಡ್? ಸಿಲ್ಕ, ಚಕ್ಕೆ ಇದೆ. ಈ ಥರ ಕ್ವಶನ್ ಕೇಳಿ ವೀಲಾಗಲ್ಲಿ ಜನಕ್ಕೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ. ಹೆಂಗಿದೆ ಶ್ರವಣ? ಹೆಂಗಿದೆ ಸೌಜನ್ಯ? ತಿಂಡಿ ಮುಗೀತು. 270 ರೂಪಾಯಿ ತಿಂಡಿ ಮುಗಿಸಿ ಲಾಟ್ರಿ ತಗೊಂಡು ಒಂದು ರೌಂಡ್ ಜ್ಯೂಸ್ ಕುಡಿದು ಇವಾಗ ಬೀಚ್ ಹಾಪಿಂಗ್ ಶುರು ಮಾಡ್ತಾ ಇದ್ದೀವಿ. ಸೊ ನಮ್ಮ ಫಸ್ಟ್ ಬೀಚ್ ಬಂದ್ಬಿಟ್ಟು ಅಲಿಯಾರಕ್ಕಂ ಬೀಚ್. ಕಷ್ಟಪಟ್ಟು ಹೆಸರು ಆಕ್ಚುಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಟೇಕ್ ತೊಗೊಂಡಿದ್ದು. ಹೌದೌದು, ನಾನಲ್ಲ ಇವನು. ಓಕೆ, ಇಲ್ಲಿ ಜನ ಕಮ್ಮಿ ಇದ್ದಾರೆ. ಅಷ್ಟೊಂದು ಹೆಂಗೆ ಕ್ಲೀನು ಇಲ್ಲ ಬೀಚು, ಬಟ್ ಸಾಯಂಕಾಲ ತುಂಬ ಜನ ಇರ್ತಾರೆ ಅನ್ಸುತ್ತೆ. ಸೊ ಓಕೆ, ನಾವು ಒಂದು ಫಸ್ಟ್ ವಿಸಿಟ್ ಕೊಟ್ಬಿಡೋಣ ಅಂತ ಹೇಳಿ ಬಂದ್ವಿ. ಇಲ್ಲೂ ಸ್ವಲ್ಪ ಆಕ್ಟಿವಿಟೀಸ್ ಇದೆ, ಪ್ಯಾರಾಗ್ಲೈಡಿಂಗು ಮತ್ತು ಪ್ಯಾರಾಮೋಟರ್ ಏನೋ ಇದೆ. ಸೊ ನಾವೇನು ಇಲ್ಲಿ ಮಾಡೋದು ಬೇಡ, ವರ್ಕಳದಲ್ಲಿ ಮಾಡಿ ನೋಡೋಣ ಅಂತ ಅನ್ಕೊಂಡಿದೀವಿ. ಇಫ್ ಇನ್ ಕೇಸ್ ಅಲ್ಲಿ ಇಲ್ಲ ಅಂದರೆ ಮಾತ್ರ ಇಲ್ಲಿಗೆ ಬರೋಣ ಅಂತ ಅನ್ಕೋತಿದ್ವಿ. ಯಾಕಂದರೆ ಏನು ತುಂಬ ದೂರ ಇಲ್ಲ ಇಲ್ಲಿ, ಯಾವುದೂ 3-4 ಕಿಲೋಮೀಟರ್ಸಲ್ಲಿ ಇದೆ. ಇಷ್ಟು ಆಳದಲ್ಲಿದೆ ನೋಡಿ. ಇಲ್ಲಿ ಸ್ನಾನ ಮಾಡೋಕ್ಕಂತೂ ಆಗಲ್ಲ, ಹೆದರಿಕೆ ಆಗತ್ತೆ. ಕೊರೆದು ಇಷ್ಟು ಗುಂಡಿ ಆಗ್ಬಿಟ್ಟಿದೆ. ಈಗ ನಾವು 2ನೇ ಬೀಚ್ ವರ್ಕಳ ಬೀಚಿಗೆ ಬಂದಿದ್ದೀವಿ. ಸೊ ಅಲ್ಲಿಂದ ಒಂದು 3 ಕಿಲೋಮೀಟರ್ಸ್ ದೂರ ಇದೆ. ಅಷ್ಟೊಂದು ನಡ್ಕೊಂಡು ಬರ್ಬೋದಂತೆ, ಆ ಸಾಹಸ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ನಾವು. ಸೊ ಈ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕ್ಲಿಫ್ ಇದೆ, ಕ್ಲಿಫ್ ಕೆಳಗಡೆ ಬೀಚಸ್ಗಳಿವೆ. ಸೊ ವರ್ಕಳದಲ್ಲಿ ಸೊ ಅದಕ್ಕಾಗಿ ಇಲ್ಲಿ ನಾರ್ತ್ ಕ್ಲಿಫು, ಸೌತ್ ಕ್ಲಿಫ್ ಅಂತ ಇದೆ. ಸೊ ಈ ನಾರ್ತ್ ಕ್ಲಿಫಲ್ಲಿ ಏನಿದೆ ಫುಲ್ಲು ಹಿಪ್ಪಿ ಮಾರ್ಕೆಟು, ಅಂದರೆ ಫುಲ್ ಕೆಫೆಗಳು, ಕೆಫೇಸು, ಆಮೇಲೆ ಸ್ಟೇಸು, ರಿಸಾರ್ಟ್ಸ್, ಬೀಚ್ ಫೇಸಿಂಗ್ ರಿಸಾರ್ಟ್ಗಳು, ಕೆಫೆ, ಆಮೇಲೆ ಶಾಪಿಂಗ್ ಮಾಡೋಕ್ಕೆಲ್ಲ ಜಾಗಗಳಿವೆ. ಅದೇ ನಮ್ಮ ಕಡೆ ಹೇಳ್ತಾರೆ ಅಪ್ಪ ಅಮ್ಮ ಅಂದ್ಬಿಟ್ಟು ಇನ್ನೆಲ್ಲ ಸಿಗತ್ತೆ ಅಂತ, ಹಂಗಿದೆ ಇದೊಳ್ಳೆ. ಇಂಥದ್ದು ಇಲ್ಲ ಅನ್ನಂಗಿಲ್ಲ. ತಿನ್ನೋದ್ರಿಂದ ಹಿಡಿದು ಬಟ್ಟೆ ಚಪ್ಪಲಿ ಗಿಪ್ಲಿ ಅಂದ್ಕೊಂಡು ಬೇಸಿಕ್ ನೀಡ್ಸು ಎಸೆನ್ಷಿಯಲ್ಸ್ ಅಂತೂ ಎಲ್ಲ ಸಿಗತ್ತೆ. ಆಲ್ಮೋಸ್ಟ್ ಬಿಟ್ಟು 1 ಕಿಲೋಮೀಟರ್ ಇದೆಯಾ? ಓಹ್, ಆರಾಮ್ಸೆ ಇದೆ, ಇನ್ನೂ ಜಾಸ್ತಿನೇ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡ್ತಿರ್ಬೋದು ಆಯುರ್ವೇದ ಹೋಮು, ತನೈ ಆಯುರ್ವೇದ ಹೋಮ್. ಚೆನ್ನಾಗಿದೆಯಲ್ಲ? ಈ ಥರದಂತೂ ಒಂದು ಸಾಲಕ್ಕೆ ಶಾಪ್ಸ್ಗಳಿದ್ದಾವೆ. ಶಾಪಿಂಗ್ ಮಾಡ್ತೀಯ ಸೋಜು? ಇಲ್ಲಪ್ಪ. ಯಾಕೆ? ಇಲ್ಲಿಂದ ತೊಗೊಂಡೋಗ್ತೀನಿ, ಅದನ್ನು ಯಾವುದು ನಾನು ಯೂಸ್ ಮಾಡಲ್ಲ.
ಲಾಸ್ಟ್ ಟೈಮ್ ಪಾಂಡಿಚೇರಿಲಿ ಬ್ಯಾಗು ಅದು ಇದು ಅಂತ ಓವರ್ ಆಕ್ಟಿಂಗ್ ಮಾಡ್ಕೊಂಡು ಏನೇನೋ ತೊಗೊಂಡ್ಬಿಟ್ವಿ, ಒಂದು ಯೂಸ್ ಮಾಡ್ದಲ್ಲ ಹಂಗೆ ಮನೇಲಿ ಇಟ್ಟಿದ್ದೀವಿ. ಆ್ಯಕ್ಚುಲಿ ಜಾಸ್ತಿ ಈ ಥರ ಪ್ಲೇಸಸ್ ಬಂದರೆ ಶಾಪಿಂಗ್ ಮಾಡೋದು ನಾನೇ. ಅದಂತೂ ಹೌದು. ಈ ಪ್ಯಾಂಟ್ಸ್ಗಳು, ಪ್ಯಾಂಟ್ ಇಷ್ಟ, ಈ ಪ್ಯಾಂಟ್ ಇಷ್ಟ, ಶರ್ಟ್ ಇಷ್ಟ, ಪಂಚೆ ಇಷ್ಟ. ಇವತ್ತಿದು ಪಂಚೆ ಇವಳೇ ಕಮ್ಮಿ ಶಾಪಿಂಗ್ ಮಾಡೋದು. ಇವಳಿಗೆ ಇಂಥವೆಲ್ಲ ಇಷ್ಟ ಆಗಲ್ಲ. ಸ್ವಲ್ಪ ಇವಳು ಏನಂದರೆ ಸ್ಟ್ಯಾಂಡರ್ಡು, ಹಂಗೆಲ್ಲ ಏನಿಲ್ಲ, ಮುಚ್ಚು ಫುಲ್ ಸ್ಟ್ಯಾಂಡರ್ಡ್ ಎಲ್ಲ ಆನ್ಲೈನಲ್ಲೇ ತೊಗೊಳೋದವಳು. ಏನಿಲ್ಲ, ಸೊ ಆನ್ಲೈನಲ್ಲೂ ಆಫರ್ ಇರುತ್ತೆ ಅಂತ ತೊಗೊಳೋದು. ಸೊ ಅದರಿಂದ ನಾವೆಲ್ಲ ಲೋಕಲ್ಲು. ಸೊ ಈ ಥರದ್ದು ನಮಗೆ ಬೇಕಾಗಿರೋದು ತೊಗೊತೀವಿ. ಲೋಕಲ್ಲು, ಬಟ್ ಇಲ್ಲಿ ಬಂದಾಗ ಎಷ್ಟು ಕಾಸ್ಟ್ಲಿ ಇರುತ್ತೆ ಅದನ್ನೇ ತಗೋತಾನೆ. ಸುಮ್ಮನೆ ಡೌ ಮಾಡ್ತಾನೆ ಲೋಕಲ್ ಅಂತ. ಸುಮ್ಮನೆ ಅಂದರೆ ಲೋಕಲ್ ಅಂತ ಅಂದ ತಕ್ಷಣ ಎಲ್ಲರೂ ಓ ಇವ್ನು ಪಾಪ ಇವ್ನು ಲೋಕಲ್ಲು ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಟ್ಯಾಟೂ ಹಾಕ್ಸ್ಕೊಳಲ್ವಾ? ಇಲ್ಲಪ್ಪ, ಹಾಕ್ಸ್ಕೊಳ. ಅವೆಲ್ಲ ಅಭ್ಯಾಸನೇ ಇಲ್ಲ. ಅಭ್ಯಾಸ ಅಂತಲ್ಲ, ನಂಗೆ ಇಷ್ಟ ಆಗಲ್ಲ. ನಿಂಗೆ ಇಷ್ಟ ಆಗಲ್ಲ? ಏನೋ ಒಂಥರ. ಅಕಸ್ಮಾತ್ ನೀನು ಟ್ಯಾಟೂ ಹಾಕ್ಸ್ಕೊಂಡ್ರೆ ಏನು ಹಾಕ್ಸ್ಕೊಂತೀಯ? ನಾನು ನಿನ್ನ ಹೆಸ್ರು ಹಾಕಿಸ್ಕೊತೀನಿ ಅಂತೆಲ್ಲ ಅಂದ್ಕೊಂಡಿದ್ರೆ ಸುಳ್ಳು. ಅವನ್ನೆಲ್ಲ ಹಾಕ್ಸ್ಕೊಳಲ್ಲ. ನಿನ್ನ ಯೋಗ್ಯತೆಯಲ್ಲೇ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ. ನಿನ್ನ ನಾನು ನನ್ನ ಎಲ್ಲ ಗರ್ಲ್ ಫ್ರೆಂಡ್ಸ್ ಹೆಸರನ್ನು ಹಾಕ್ಸ್ಕೊಂತೀನಿ. ಇಲ್ಲಿಂದ ಶುರು ಆದರೆ ಒಂದು ತಲೆಯಿಂದ ಶುರು ಆದರೆ ಕಾಲು ತನಕ ಹೋದ್ರೂ ಮುಗ್ದಿರಲ್ಲ. ಅಲ್ಲೇ ಎಂಡ್ ಆಗತ್ತೆ ಕಣೆ. ನಂಗೆ ಯಾರೂ ಇಲ್ಲ. ಅಯ್ಯೋಯ್ಯಪ್ಪ, ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ನೀನು ಒಬ್ಬಳೇ ಇರೋದು. ನೀನು ಬಿಟ್ಟು ಬೇರೆ ಯಾರೂ ಇಲ್ಲ. ಹಂಗಾಗಲೇ ಯಾಕೋ ಶೆಕೆ ಒಂಥರ ಆಗ್ತಿದೆಯಲ್ಲ. ಶೆಕೆ ಆಗ್ತಾ ಇದೆ ಯಾಕಂದ್ರೆ ಬಿಸಿಲು. ಅದು ಇದಕ್ಕೆ ಅಂತ ಗೊತ್ತಾಗಿಲ್ಲ. ಬಿಸಿಲಿಗಾದ್ರೆ ಪರವಾಗಿಲ್ಲ. ನೋಡಿದ್ದೇನೆ, ಸಖತ್ತಾಗಿದೆ. ಹೆಂಗಾಯ್ತು ಸರ್ ಮಸಾಜು? ಬಾಡಿ ಮಸಾಜ್ ಚೆನ್ನಾಗಾಯ್ತು. ನಮಸ್ತೆ ಆಯುರ್ವೇದಿಕ್ ಮಿಷಿನಲ್ಲಿ ಅಂತೂ ಮುಗಿಸ್ಕೊಂಡ್ವಿ. ಮೇಲೆ ಫುಲ್ ರಿಲ್ಯಾಕ್ಸ್. ಡೀಪ್ ಟಿಶ್ಯೂ ಬಾಡಿ ಮಸಾಜ್ ಜಸ್ಟ್ ಫಾರ್ 1500. ದಿನ ಡಬಲ್ ಮೀನಿಂಗ್ ಅನ್ಕೋಬಿಡಿ. ನಾರ್ತ್ ಕ್ಲಿಫ್ ಮಾರ್ಕೆಟ್ ಮುಗಿದ್ಮೇಲೆ ನಾವು ಬಂದಿರುವಂತಹ ನೆಕ್ಸ್ಟ್ ಬೀಚು ಒಡಿಯಂ ಬೀಚ್ ಅಂತ. ಇದು ಅಂದರೆ ನಾವು ಸ್ಟೇ ಆಗಿರೋಕೆ ಒಂದು ತುಂಬ ಹತ್ತಿರ ಇದೆ. ಒಂದು 800 ಮೀಟರ್ಸ್ ಅಷ್ಟೇ ಇದೆ. ಇಲ್ಲಿ ಆ್ಯಕ್ಚುಲಿ ಜನ ತುಂಬ ಕಮ್ಮಿ ಇದ್ದಾರೆ. ಬಹುಶಃ ಅದಕ್ಕೆ ಇಲ್ಲಿ ಫಾರಿನರ್ಸ್ ಜಾಸ್ತಿ ಇದ್ದಾರೆ ಅನಿಸುತ್ತೆ ನನಗೆ. ಬೇರೆ ಬೀಚಿಗೆ ಹೋಲಿಸಿದ್ರೆ ಇಲ್ಲಿ ಜನ ತುಂಬ ಕಮ್ಮಿ ಇದ್ದಾರೆ. ಆಟಾಡ್ಬೋದು ಕೂಡ ಆ್ಯಕ್ಚುಲಿ ಅಲ್ಲ. ಹೌದು, ಆಟ ಮಾಡ್ಬೋದು, ಕ್ಲೀನಾಗೂ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಒಡಿಯಂ ಬೀಚು, ಬ್ಲ್ಯಾಕ್ ಸ್ಯಾಂಡ್ ಬೀಚು, ವರ್ಕಳ ಬೀಚು ಎಲ್ಲ ಒಂದೇ ಲೈನಲ್ಲಿ ಬರುತ್ತೆ. ನೀವು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಶುರು ಮಾಡಿದ್ರೆ ನಡ್ಕೊಂಡೇ ಹೋಗ್ಬಿಟ್ಟು ಎಲ್ಲ ಬೀಚನ್ನು ಮುಟ್ಬೋದು. ಬೇಡ ಎಲ್ಲೋದ್ರೂ ಗುಲ್ಗಪ್ಪ ಬಿಡಲ್ಲ. ಚೆನ್ನಾಗಿದೆಯಾ? ಇದು ಯಾವ ಬೀಚು? ಅಲ್ಲಿ ಆ್ಯಕ್ಚುಲಿ ಮೆರವೆಂತ ನೆನಪಾಗ್ತಿದೆ ನನಗೆ. ಬಟ್ ಅಷ್ಟು ದೊಡ್ಡ ಸ್ಟ್ರೆಚ್ ಇಲ್ಲ ಇಲ್ಲಿ. ಮೆರವೆಂತಲ್ಲೂ ಒಂದು ಕಡೆ ನದಿ, ಒಂದು ಕಡೆ ಬೀಚು. ಸೊ ಹಾಗೆ ಇಲ್ಲೂ ಅದೇ ಥರ ಇದೆ. ಸಖತ್ ಮಜಾ ಕೊಡ್ತಾ ಇದೆ. ಸೊ ಇಲ್ಲಿ ಬ್ಯಾಕ್ ವಾಟರ್ಸು, ಇಲ್ಲಿ ಬೀಚ್, ಸನ್ಸೆಟ್ ಆಗ್ತಾ ಇದೆ. ಸೊ ನಾವು ಎಲ್ಲಿ ಸನ್ಸೆಟ್ ನೋಡ್ತೀವಿ ಅಂತ ಗೊತ್ತಿಲ್ಲ. ಮೀನ್ಸ್ ಕಪಿಲ್ ಬೀಚಲ್ಲೋ ಎಡವ ಬೀಚಲ್ಲೋ ಇಲ್ಲಿ ತನಕ ಇದೆ. ಹುಷಾರಮ್ಮ ನೀನು ಮತ್ತೆ ಬಿದ್ದಿದ್ಬಿಡಿಯಾ? ಓಕೆ, ಈ ಕಪಿಲ್ ಬೀಚ್ ಸ್ಟ್ರೆಚ್ ಫುಲ್ಲು ಬಂಡೆಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ದೂರ ಹಾಕಿದ್ದಾರೆ. ಸೊ ಅದ್ರ ಮೇಲೆ ನಡ್ಕೊಂಡು ವೀಲಾಗಿ ಮಾಡ್ತಾಯಿದ್ದೀವಿ. ಇಷ್ಟು ಕಷ್ಟಪಡ್ತಾಯಿದ್ದೀವಿ ನೋಡಿ ನಿಮಗೋಸ್ಕರ. ನಾವು ಕಲ್ಲಲ್ಲಿ ಕಲ್ಲು ಮುಳ್ಳನ್ನೆಲ್ಲ ನಡ್ಬಿಟ್ಟು ವೀಲಾಗಿ ಮಾಡ್ತಾಯಿದ್ದೀವಿ. ನೀವು ನೋಡಿದ್ರೆ ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಏನು ಚೆನ್ನಾಗಿರೋ ನೀವು. ಇನ್ನೊಂದು ವಿಷಯ, ಹುಷಾರು ಕಣೆ. ವೀಲಾಗಿ ಮಾಡಲು ಹೋದ ದಂಪತಿ ಮತ್ತು ವಾಪಸ್ ಬರಲೇ ಇಲ್ಲ ಅಂತ ಬಂದ್ಬಿಟ್ರೆ ಕಷ್ಟ ಆಗಿದ್ದಾದರೂ ಏನು. ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ತುಂಬ ಜನ ಕಪಿಲ್ ಬೀಚಲ್ಲಿ ಜನ ಜಾಸ್ತಿ ಇರಲ್ಲ ಅಂತೆಲ್ಲ ಹೇಳಿದ್ರು. ಜನ ಜಾಸ್ತಿ ಇದ್ದಾರೆ ಅಂದರೆ ಅಷ್ಟೊಂದೇನು ಕ್ಲೀನ್ಲಿನೆಸ್ಸು ಏನು ಮೇಂಟೈನ್ ಮಾಡಿಲ್ಲ. ಅಂದರೆ ಜನ ಆ್ಯಕ್ಚುಲಿ ಏನಂದರೆ ತಿಂದಿದ್ದೆಲ್ಲ ಅಲ್ಲಲ್ಲೇ ಹಾಕಿದ್ದಾರೆ. ಸ್ವಲ್ಪ ಗಲೀಜು ಜಾಸ್ತಿನೇ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿ ನೋಡಿ ಅಂದರೆ ಒಂದು ಸ್ವಲ್ಪ ಯೂನಿಕ್ ಆಗಿದೆ. ಆ ಕಡೆ ಬ್ಯಾಕ್ ವಾಟರು, ಈ ಕಡೆ ಬೀಚು, ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಆ ಬ್ಯಾಕ್ ವಾಟರ್ನೂ ಗಲೀಜು ಮಾಡಿದ್ದಾರೆ, ಲೈಕ್ ಇದು ಗಲೀಜು ಮಾಡಿದ್ದಾರೆ. ಹೌದು ಹೌದು.
ಈಗ ನಾವು ಎಡವ ಬೀಚಿಗೆ ಬಂದಿದ್ದೀವಿ. ಹೌದು, ಇದು ಕ್ಲಿಫ್ ಸ್ವಲ್ಪ ಜಾಸ್ತಿ ಹೈಟಲ್ಲಿದೆ. ಸೊ ಆಡೋಕ್ಕೆಲ್ಲ ಆಗಲ್ಲ ಇಲ್ಲಿ. ಸ್ವಲ್ಪ ಕೊಳಕಿದೆ, ಬಟ್ ಅವರೆಲ್ಲ ಸ್ವಲ್ಪ ತೆಗೆದ್ರೆ ಒಳ್ಳೆ ವ್ಯೂ ಇದೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಬೀಚ್ ಆ್ಯಕ್ಚುಲಿ. ತುಂಬ ಕಸಲ ಬಿಸಾಡಿದ್ದಾರೆ, ಬಟ್ ಅದು ಎಲ್ಲ ಕಡೆ ಅಲ್ಲ, ಒಂದೊಂದು ಪಾಯಿಂಟಲ್ಲಿ. ಬಟ್ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊಂಡು ಫೋಟೋ ಚೆನ್ನಾಗಿ ತಗೊಂಡ್ರೆ ಸಗದಾಗ ಬರುತ್ತೆ. ಬೇಸರದ ಸಂಗತಿ ಏನಪ್ಪ ಅಂದರೆ ನಮಗೆ ಸನ್ಸೆಟ್ ಎಲ್ಲೂ ಸಿಗಲಿಲ್ಲ. ಎಲ್ಲ ಕಡೆ ಹೋದ್ವಿ, ಮೀನ್ಸ್ ಎಲ್ಲದು ಇನ್ನೊಂದು ಕಪಿಲಾ ಬೀಚು, ಎಡವ ಬೀಚು ಎಲ್ಲ ಕಡೆ ಬಂದ್ವಿ. ಬಹುಶಃ ಮೋಡ ಜಾಸ್ತಿ ಇತ್ತೇನೋ, ನಮಗೆ ಸನ್ಸೆಟ್ ಸಿಗಲಿಲ್ಲ. ಇಟ್ಸ್ ಓಕೆ, ನಾಟ್ ಬ್ಯಾಡ್. ಬಟ್ ಇವತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಹೌದು ಅಲ್ಲ, ಬೀಚ್ ಹಾಪಿಂಗು ನಾವೆಲ್ಲಿ ಗೋಕರ್ಣದಲ್ಲೆಲ್ಲ ಮಾಡಿದ್ದು. ಗೋಕರ್ಣದಲ್ಲಿ ಬೀಚ್ ಚೆಕ್ ಮಾಡ್ಕೊಂಡು ಒಂದೊಂದು ಬೀಚ್ ಹಾಪಿಂಗ್ ಮಾಡಿದ್ವಿ. ಇಲ್ಲಿ ಗಾಡಿಯಲ್ಲಿ ಮಾಡಿದ್ವಿ ರೈಡಿಂಗ್. ಆಕ್ಚುಲಿ ಇಲ್ಲೂ ಮಾಡ್ಬೋದು. ಅದೇ ಇಲ್ಲ ಆಕ್ಚುಲಿ ತುಂಬಾ ಈಸಿ, ಎಲ್ಲ ಹತ್ರನೇ ಇದೆ. ಎಡವ ಮತ್ತೆ ಕಪಿಲಾ ಸ್ವಲ್ಪ ದೂರ ಇದೆ. ಅದಿಷ್ಟು ವರ್ಕಳ ಮತ್ತೆ ಒಡಿಯಂ ಬೀಚು ಮತ್ತೆ ಇನ್ನೊಂದು ಯಾವುದು ಬ್ಲ್ಯಾಕ್ ಸ್ಯಾಂಡ್ ಬೀಚು ಅದೆಲ್ಲ ಒಂದೇ ಸ್ಟ್ರೆಚ್ ಅಲ್ಲಿ ಇದೆ. ನೀವು ಬೀಚ್ ಹಾಪಿಂಗ್ ಶುರು ಮಾಡ್ತೀರಾ ವರ್ಕಳದಲ್ಲಿ ಅಂದ್ರೆ ಹಾಫ್ ಡೇ ಬೇಕು ಅಥವಾ ಫುಲ್ ಡೇ, ನಿಮ್ಮ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಲೈಕ್ ನೀವು ಬೀಚ್ ಹಾಪಿಂಗ್ ಶುರು ಮಾಡ್ತೀರಾ, ನಮ್ಮ ಕಡೆ ಟಿಪ್ಸ್ ಏನಪ್ಪ ಅಂದರೆ ಅರ್ಲಿ ಮಾರ್ನಿಂಗ್ ಶುರು ಮಾಡಿ, ಓಕೆನಾ? ಸೊ ದಟ್ ಮಧ್ಯಾಹ್ನದೊಳಗೆ ಮುಗಿದು ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಬೈ 7. ಇಲ್ಲ ಅರ್ಲಿ ಈವ್ನಿಂಗ್ ಶುರು ಮಾಡಿ, ಸೊ ದಟ್ ನೈಟ್ ಅಷ್ಟೊತ್ತಿಗೆ ನೀವು ನಾರ್ತ್ ಕ್ಲಿಫಿಗೆ ಹೋಗ್ಬಿಟ್ಟು ಅಲ್ಲಿ ವರ್ಕಳದಲ್ಲಿ ಎಂಜಾಯ್ ಮಾಡ್ಬೋದು ಅಲ್ವಾ? ಒಂದು ಹಾಫ್ ಡೇ 1 ಡೇ ಸಾಕು ಬೀಚ್ ಹಾಪಿಂಗಿಗೆ. ಹಾಸ್ಟೆಲ್ ಓನರ್ ರೆಕಮೆಂಡೇಶನ್ ಮೇರೆಗೆ ನಾವು ಕೆಫೆ ಅಬ್ಬಾಸಿಗೆ ಬಂದಿದ್ದೀವಿ. ಸೊ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಕೊಬ್ಬರೆಣ್ಣೆ ಥರ ಇದಾಗ್ತಿಲ್ವಾ? ಕೊಬ್ಬರೆಣ್ಣೆನಾ? ಹೇಳಕ್ಕಾಗಲ್ಲ. ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಾವು ಡೆಸರ್ಟ್ಸ್ ಆರ್ಡರ್ ಮಾಡಿದ್ವಿ, ಹಲೋ ಟು ದ ಕ್ವೀನ್ ಅಂತ. ಬಟ್ 160 ರೂಪಾಯಿನ ಇದೆ. ಇದಕ್ಕೆ ಏನು ಹಾಕೊಟ್ಟಿರ್ಬೋದು ನಾನು? ಒಂದು ಐಸ್ ಕ್ರೀಮ್ ಸ್ಕೂಪು ಜೊತೆಗೆ ಪಾಲೇಜಿ ಬಿಸ್ಕೆಟ್ ಹಾಕೊಟ್ಟವನು. ಹೆಸರು ಮಾತ್ರ ಹಲೋ ಟು ದ ಕ್ವೀನ್, ಪಕ್ಕ ಲೋಕಲ್ ಇದೆ ಅದು. ಈಗ ನಾವು ಹೋಗ್ತಾ ಇರೋದು 1000 ವರ್ಷದ ಇತಿಹಾಸ ಇರುವ ಜನಾರ್ದನ ಸ್ವಾಮಿ ದೇವಸ್ಥಾನ. ಮೂಲಗಳ ಪ್ರಕಾರ ಈ ದೇವಸ್ಥಾನವನ್ನು ದೇವತೆಗಳೇ ಕಟ್ಟಿಸಿದ್ರು ಅಂತ ಹೇಳಲಾಗತ್ತೆ. ಇನ್ನೊಂದು ಕಥೆಗಳ ಪ್ರಕಾರ ಪಾಂಡ್ಯದ ರಾಜನ ಒಬ್ಬನಿಗೆ ಭೂತಗಳು ತುಂಬ ಕಾಟ ಕೊಡ್ತಿರತ್ತಂತೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವನು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತಿರ್ತಾನಂತೆ. ಅವನು ವರ್ಕಳಕ್ಕೆ ಬಂದಾಗ ಈ ಪಾಳು ಬಿದ್ದಿರುವ ದೇವಸ್ಥಾನ ನೋಡ್ತಾನಂತೆ. ಅವನು ದೇವ್ರ ಹತ್ರ ಬೇಡ್ಕೊತಾನಂತೆ, ನನಗೆ ನೀನು ಭೂತಗಳ ಕಾಟಗಳಿಂದ ತಪ್ಪಿಸಿದರೆ ನಾನು ದೇವಸ್ಥಾನ ಕಟ್ಟಿಸ್ತೀನಿ ಅಂತ. ಆಗ ಅವನಿಗೆ ಕನಸಿನಲ್ಲಿ ದೇವರು ಬಂದ್ಬಿಟ್ಟು ಇಲ್ಲೊಂದು ಕಡೆ ಹೋಗು, ನಿನಗಲ್ಲಿ ಮೂರ್ತಿ ಸಿಗತ್ತೆ ಅಂತ ಹೇಳಿದಾಗ ಅವನು ಅಲ್ಲಿ ಹೋಗಿ ಆ ಜನಾರ್ದನ ಸ್ವಾಮಿ ಮೂರ್ತಿ ಸಿಕ್ಕಿ ಅವನು ದೇವಸ್ಥಾನವನ್ನು ಕಟ್ಟಿಸ್ದ ಅಂತ ಹೇಳಲಾಗತ್ತೆ. ಬಹುಶಃ ಇದು ಹರಕೆ ಮರ ಅನಿಸುತ್ತೆ. ಮಕ್ಕಳಾಗಲಿ ಮದುವೆ ಆಗಲಿ ಅಂತ ಎಲ್ಲ ಇಲ್ಲಿ ಗೊಂಬೆಗಳನ್ನ ಕಟ್ಟಿದ್ದಾರೆ. ಕೇರಳದಲ್ಲೂ ನಮ್ಗೆ ಎಷ್ಟೇ ಹವಾಗರು. ಒಂದ್ಸಲ ಸೋತ್ರೂ ಬುದ್ಧಿ ಬಂದಿಲ್ಲ, ಮತ್ತೆ ದುಡ್ಡು ಹೋಗ್ತಿದ್ವಿ. ಅದಕ್ಕೆ ನಮ್ಮ ಸ್ಟೇ ಹತ್ರನೇ ಇನ್ನೊಂದು ಟೆಂಪಲ್ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಗೆ ಬಂದಿದ್ದೀವಿ. ವರ್ಕಳ ಬೀಚ್ ಒಂದು ಸೈಡ್ ಫುಲ್ಲು ಏನೋ ವೈದಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ನೋಡ್ಬೋದು, ತುಂಬ ಜನ ಇಲ್ಲಿ ಬಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನೋಡಿ ಹೆಂಗೆ ಹೊಡೆದಾಡ್ಕೊಂಡು ತಿಂತಿದ್ದಾವೆ. ಲೇ ಮನುಷ್ಯ ನೋಡ್ಕಲಿರೋ. ಅದೇ ಮನುಷ್ಯರು ಕಿತ್ಕೊಂಡು ತಿಂತಾರೆ, ಹೊಡೆದಾಡ್ಕೊಂಡು ತಿಂತವೆ ಅಷ್ಟೇ. ಇಲ್ಲಿವರೆಗೂ ಎಷ್ಟು ಬೀಚ್ ಟೌನ್ಗಳಿಗೆ ಹೋಗಿದ್ದೀವಿ? ನನಗೆ ನಾವಿಬ್ರು ಒಟ್ಟಿಗೆ ಮೋಸ್ಟ್ಲಿ ಒಂದು 4 ಹೋಗಿದ್ದೀವಿ ಅನ್ಸುತ್ತೆ. ಪಾಂಡಿಚೇರಿ, ಆಮೇಲೆ ಕಣ್ಣೂರು, ಗೋಕರ್ಣ, ನೆಕ್ಸ್ಟು ವರ್ಕಳ ಅಲ್ವಾ? ಹೌದು. ನಾವು ಮೆರವಂತೆಗೆ ಹೋಗಿಲ್ಲ ಆ್ಯಕ್ಚುಲಿ. ಅಲ್ಲಿ ನಂದು ಹುಟ್ಟೂರು ಪಡ್ಕೊಂಡೆ ಪಕ್ಕನೆ ಮೆರವಂತೆ ಇರೋದು, ಅಲ್ಲಿಗೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಹೋಗ್ತೀವಿ. ಸೊ ಇಷ್ಟು 4 ಬೀಚ್ ಟೌನಲ್ಲಿ ಸೊ ರೇಟಿಂಗ್ ಕೊಡೋದಾರೆ. ಯಾವ್ದು ಫಸ್ಟು,
ಯಾವುದು ಲಾಸ್ಟು ಅಂತ ನಿನ್ನ. ಓಕೆ, ಸೊ ಫಸ್ಟು ಆಬ್ವಿಯಸ್ಲಿ ಗೋಕರ್ಣನೇ, ಅದರಲ್ಲೂ ಕೂಡ್ಲು ಬೀಚು. ನನಗೆ ಕೂಡ್ಲು ಬೀಚ್ ಅಂದರೆ ತುಂಬ ಇಷ್ಟ. ಸಖತ್ತಾಗಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪಾಂಡಿ. ನನಗೆ ಪಾಂಡಿ ಹೆಂಗಂದ್ರೆ ಎಲ್ಲ ಬೀಚಸ್ ಆಲ್ಮೋಸ್ಟ್ ಒಂದು 2-3 ಬೀಚಲ್ಲಿ ಆಟ ಆಡ್ಬೋದು, ಅಷ್ಟು ಚೆನ್ನಾಗಿತ್ತು. ಸೊ ಪಾಂಡಿ ಇಷ್ಟ. ಅದಾದಮೇಲೆ ವರ್ಕಲ, ಅದಾದಮೇಲೆ ಕಣ್ಣೂರಲ್ಲಿ ಏನು ಚೆನ್ನಾಗಂದ್ರೆ ಡ್ರೈವಿಂಗ್ ಬೀಚು ನನಗೆ ತುಂಬ ಇಷ್ಟ ಆಯಿತು. ಸಾಕತ್ ಮಜಾ ಬಂತು ಮಾತ್ರ ಡ್ರೈವಿಂಗ್ ಬೀಚು. ನಿಂಗೆ? ನನಗೆ ಓಕೆ, ಸೊ ನನಗೆ ಗೋಕರ್ಣ ಮತ್ತು ವರ್ಕಳ ಮಧ್ಯೆ ಕನ್ಫ್ಯೂಷನ್ ಇದೆ. ಸೊ ಆ್ಯಕ್ಚುಲಿ ವರ್ಕಳ ತುಂಬ ಇಷ್ಟ ಆಯ್ತು ನನಗೆ. ಸೊ ಓಕೆ, ಒಂದು ಸೆಕೆಂಡ್, ಗೋಕರ್ಣ ನಮ್ಮ ಜಾಗ ಆಗಿರೋದ್ರಿಂದ ಗೋಕರ್ಣ ಫಸ್ಟ್ ರ್ಯಾಂಕು, ನೆಕ್ಸ್ಟು ವರ್ಕಳ, ಥರ್ಡ್ ಪಾಂಡಿಚೇರಿ, ಆಮೇಲೆ 4th ಕಣ್ಣೂರು. ಓಕೆ, ಸೊ ನಾವು ಸೆಕೆಂಡ್ ಥರ್ಡ್ ಅಲ್ಲಿ ಇಬ್ರು ಸ್ವಲ್ಪ ಚೇಂಜಸ್ ಇದೆ. ಸೊ ಫಸ್ಟ್ ಅಂಡ್ ಲಾಸ್ಟ್ ಆಬ್ವಿಯಸ್ಲಿ ಇಬ್ರು ಸೇಮ್. ಓವರ್ ಆಲ್ ವರ್ಕಳ ಹೇಗಿತ್ತು? ನಂಗದು ತುಂಬಾ ಇಷ್ಟ ಆಯ್ತು, ಸಕ್ಕತ್ತಾಗಿತ್ತು ಆಕ್ಚುಲಿ. ಏನೇನು ಹೈಪ್ ನೋಡಿದ್ವಲ್ಲ, ಆ ಹೈಪ್ ಎಲ್ಲ ವರ್ತ್ ಅನಿಸ್ತು. ಹೌದು. ಓಕೆನಾ, ಟೌನು ನೀಟಾಗಿದೆ, ಬೀಚಸ್ ಆಲ್ಮೋಸ್ಟ್ ಎಲ್ಲ ಬೀಚಸ್ಗಳು ಕ್ಲೀನ್ ಆಗಿವೆ. ಆಮೇಲೆ ಮೇನ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಸೋಲೋ ಟ್ರಾವೆಲರ್ಸಿಗೆ ತುಂಬಾ ಚೆನ್ನಾಗಿದೆ ಜಾಗ. ಹೌದು, ತುಂಬ ಸೇಫ್ ಇದೆ. ಹಾಸ್ಟೆಲ್ಸು ಎಲ್ಲ ಇದೆ. ಹೌದು. ಸೊ ಸೋಲೋ ಟ್ರಾವೆಲರ್ಸು, ಬಜೆಟ್ ಟ್ರಾವೆಲರ್ಸಿಗೆ ತುಂಬ ಮಜಾ ಮಾಡ್ಬೋದು. ಐ ಥಿಂಕ್ ಗೋವಾಗ ಒಂದು ರಿಪ್ಲೇಸ್ಮೆಂಟ್ ತಾನೆ ಅಂತ ಅನ್ಸುತ್ತೆ. ಸೊ ತುಂಬ ಬಜೆಟ್ ಹಾಸ್ಟೆಲ್ಸ್ಗಳು ಇವೆ, ಬೀಚ್ ಫೇಸಿಂಗು ಇದೆ, ತುಂಬ ಫಾರಿನರ್ಸ್ ಬಂದಿದ್ದಾರೆ. ಸೊ ಅವರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಆಮೇಲೆ ನೆನ್ನೆ ಗೊತ್ತಾಯ್ತು ನಮಗೆ 21 ದಿನ ಒಂದೊಂದು ತಿಂಗಳು ಯೋಗ ಕಳ್ತು ಹೋಗ್ತಾರಂತೆ ಫಾರಿನರ್ಸು ಅಲ್ವಾ. ನೈಟ್ ಲೈಫು ಚೆನ್ನಾಗಿದೆ. ನೈಟ್ ಲೈಫು ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಅಂದರೆ ಅಲ್ಲಿ ಗೋವಾದಲ್ಲಿ ಬೀದಿಗೆ ಪಬ್ ಇದೆ, ಇಲ್ಲಿ ಒಂದೇ ಕಡೆ ಅಂದರೆ ಒಂದೇ ಸ್ಟ್ರೆಚ್ ಇದೆಯಲ್ಲ, ಅಲ್ಲಿ ಒಂದು ಕೆಫೆ ಮತ್ತು ಪಬ್ಸ್ಗಳೆಲ್ಲ ಇವೆ. ಫುಲ್ಲು ಈ ಬೀಚಸ್ಸು ಮತ್ತು ಜಟಾಯು ಅದೆಲ್ಲ ಕವರ್ ಮಾಡ್ತೀರಾ ಅಂದರೆ 2 ದಿನ ಮ್ಯಾಕ್ಸಿಮಮ್ ಸಾಕು. ಅದು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು 2 ದಿನ ಸಾಕು. ನೀಟಾಗಿ ಪ್ಲಾನ್ ಮಾಡ್ಕೋಬೇಕು, ಯಾಕಂದರೆ ಒಂದು 4 ಬೀಚ್ ಅಂತೂ ಒಂದೇ ಸ್ಟ್ರೆಚಲ್ಲಿದೆ, ಇನ್ನು 2 ಬೀಚ್ ಇನ್ನೊಂದು ಸ್ಟ್ರೆಚಲ್ಲಿದೆ. ಸೊ ಆರಾಮಾಗಿ ಒಂದು ದಿವಸದಲ್ಲಿ ಫುಲ್ ಬೀಚಸ್ ಕವರ್ ಮಾಡಿದ್ರು, ಇನ್ನೊಂದು ದಿವಸ ನೀವು ಜಟಾಯು ಮಾರ್ನಿಂಗ್ ಜಟಾಯು ಹೋದರೆ ಸಂಜೆ ಮ್ಯಾಂಗ್ರೋವ್ನು ಮುಗಿಸ್ಕೊಂಡು ಹೋಗ್ಬೋದು. ನಮಗೇನು ಮ್ಯಾಂಗ್ರೋವ್ ಹೋಗಬೇಕು ಅಂತ ಅನಿಸ್ಲಿಲ್ಲ ಆ್ಯಕ್ಚುಲಿ, ಸೊ ಹಂಗಾಗಿ ಹೋಗಿಲ್ಲ. ಆಮೇಲೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇದೆ ಅಂತ, ಸೊ ಅದು ಇವಾಗ ಕಮ್ಮಿ ಆಗಿದೆ, ಸೀಸನಲ್ ಜಾಸ್ತಿ ಇರತ್ತಂತ. ಸೊ ನಮಗೆ ಒಂದು ಕಡೆ ಸಿಕ್ತು, ಬಟ್ ನಮಗೆ ಒಂದ್ಸಗೆ ನಾವು ಆ ಥರ ತುಂಬ ಟ್ರೈ ಮಾಡೋದ್ರಿಂದ ಹೋಗಿಲ್ಲ. ಬಟ್ ಸೀಸನಲ್ ಬಂದರೆ ನಿಮಗೆ ವಾಟರ್ ಸ್ಪೋರ್ಟ್ಸು ತುಂಬ ಇರುತ್ತೆ. ಸದ್ಯಕ್ಕೆ ಇದ್ದಿದೆ ಪ್ಯಾರಾಮೋಟರು ಮತ್ತು ಪ್ಯಾರಾಗ್ಲೈಡಿಂಗ್ ಅಷ್ಟೇ, ಬೇರೆ ಯಾವುದು ಇಲ್ಲ. ಸರ್ಫಿಂಗ್ ಎಲ್ಲ ಅಷ್ಟೊಂದು ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ ಇಲ್ಲಿ, ಬೇರೆ ಟೈಮಲ್ಲೆಲ್ಲ ಇರತ್ತಂತೆ. ಅದೇ ಬಹುಶಃ ಅದಕ್ಕೆ ಅಲೆಗಳೆಲ್ಲ ತುಂಬ ಹೈಟಲ್ಲಿ ಬರಬೇಕೇನೋ. ಆಮೇಲೆ ಇನ್ನೊಂದೇನೆಂದರೆ ನೀವು ಮ್ಯಾಂಗ್ರೋವ್ ಫಾರೆಸ್ಟು ಅಥವಾ ಏನು ಜಟಾಯು ಸೆಂಟರ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಟ್ರಿವಿಂಡ್ರಮಿಗೆ ಹೋಗ್ಬೋದು, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಬರ್ಬೋದು, ಅದು ಇಲ್ಲಿಂದ ಹತ್ತಿರದಲ್ಲೇ ಇದೆ. ಸೊ ಗಾಡಿಯಲ್ಲಿ ಹೋಗಿ ಬರ್ಬೋದು ನಿಮಗೆ, ಇದೆ ಹಾಗೇನಿಲ್ಲ. ಸೊ ಚೆನ್ನಾಗಿ ಅನಿಸ್ತು. ನೀವು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಬಜೆಟಲ್ಲೂ ಆ್ಯಕ್ಚುಲಿ ಮುಗಿಸ್ಬೋದು. ಓಕೆ, ಟೈಮ್ ಇವಾಗ 12:30 ಆಗಿದೆ. ಸೊ ನಾವು ಚೆಕ್ಔಟ್ ಮಾಡಿ 1:15ಗೆ ನಮ್ಮ ಟ್ರೈನ್ ಇದೆ. ಟ್ರೈನ್ ಹೆಸರೇನಿದೆ? ಕೆಫೆ ಎಲ್ಲ ಬರೀ ತಲೆಯಲ್ಲೆಲ್ಲ ಕೆಫೆನೇ ಒಂದು ತಲೆಯಲ್ಲಿ. ಕೇಪ್ SBS ಎಕ್ಸ್ಪ್ರೆಸ್ ಅಂತ. ಓಕೆ, ಸೊ 14 ಅವರ್ ಜರ್ನಿ. ನಾಳೆ ನಾವು 7 ಗಂಟೆಗೆ ಮುಟ್ತೀವಿ. ಓಕೆ, ಆಯ್ತು ಆರ್ಡ್ರು? ಹಾಂ ಆಯ್ತು. ಏನು ಇದು ಝೊಮ್ಯಾಟೋದಲ್ಲಿ ನಾವು ಟ್ರೈನಲ್ಲಿ ಇದ್ದಾಗ ಫುಡ್ ಆರ್ಡರ್ ಮಾಡ್ಕೋಬೋದು. ಅಂದರೆ ಏನಂದರೆ ಮೊದಲೇ ಪ್ರೀ ಬುಕ್ ಮಾಡಬೇಕು, ಇಷ್ಟೊತ್ತಿಗೆ ಇಂಥ ಸ್ಟೇಷನ್ ಅಂತ ಹೇಳ್ಬಿಟ್ಟು ಸುಮಾರು ರೆಸ್ಟೋರೆಂಟ್ಗಳು ಸಿಗುತ್ತೆ. ಸೊ ಅಲ್ಲಿಂದ ಯಾವ್ದು ಬೇಕೋ ಅದು ಬುಕ್ ಮಾಡ್ಕೋಬೋದು. ಲೈಕ್ ನಾವು ಹೆಂಗೆ ನಾರ್ಮಲಾಗಿ ಆರ್ಡರ್ ಮಾಡ್ತೀವೋ ಅದೇ ಥರ ಗ್ಯಾರಂಟಿ ಡೆಲಿವರಿ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ನಮ್ಮ ಸೀಟ್ ನಂಬರು, ಟ್ರೈನ್ PNR ನಂಬರ್ ಎಲ್ಲ ಆ್ಯಡ್ ಮಾಡಿದ್ರೆ ಝೊಮ್ಯಾಟೊ ಫುಡ್ ಇಸ್ಕೊಂಡು ಬರ್ತಾ ಇದ್ದಾರೆ. ಹಲೋ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವರ್ಕಳ ವಿಲಾಗ್ ಮುಗೀತು. ಹೋಪ್ ನಿಮಗೆ ಇಷ್ಟ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ.